ಓಂ ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ. ಶ್ರೀ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರ 5ನೇ ಶ್ಲೋಕದ ಅರ್ಥಚಿಂತನೆ. ಸಂಸಾರ ಸಾಗರ ವಿಶಾಲ ಕರಾಲ ಕಾಲ ನಕ್ರಗ್ರಹ ಗ್ರಸನ ನಿಗ್ರಹ ವಿಗ್ರಹಸ್ಯ ವ್ಯಗ್ರಸ್ಯ ರಾಗ ರಸನೋರ್ಮಿ ನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರ ಸಾಗರ ವಿಶಾಲ ಕರಾಲ ಕಾಲ ನಕ್ರಗ್ರಹ ಗ್ರಸನ ನಿಗ್ರಹ ವಿಗ್ರಹಸ್ಯ. ಎಷ್ಟು ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಆಚಾರ್ಯರು ಈ ಸಂಸಾರದ ಕಥೆಯನ್ನು ಅಂತಂದರೆ, ಸಂಸಾರ ಸಾಗರ, ಸಂಸಾರ ಅನ್ನುವಂಥದ್ದು ಒಂದು ದೊಡ್ಡ ಸಾಗರ ಇದ್ದ ಹಾಗೆ. ಸಂಸಾರವನ್ನು ಸಾಗರಕ್ಕೆ ಯಾಕೆ ಹೋಲಿಕೆ ಮಾಡ್ತಾರೆ ಅಂದರೆ, ಸಾಗರ ಇಷ್ಟೇ ಆಳ ಇದೆ, ಇಷ್ಟೇ ಉದ್ದ ಇದೆ ಅಂತ ಹೇಳೋದು ಅತ್ಯಂತ ಕಷ್ಟದ ಕೆಲಸ. ಹಾಗಾಗಿ ಈ ಹುಟ್ಟು ಸಾವು ಅನ್ನುವಂಥದ್ದು ಗಹನವಾಗಿದೆಯಲ್ಲ, ಹಾಗಾಗಿ ಇದನ್ನು ಸಂಸಾರಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅಂದರೆ ಸಮುದ್ರಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಸಂಸಾರವನ್ನು. ಸಂಸಾರ ಸಾಗರ ವಿಶಾಲ ಕರಾಲ, ಅತ್ಯಂತ ವಿಶಾಲವಾದಂತಹ ಈ ಸಂಸಾರ ಎನ್ನುವಂತಹ ಸಾಗರದಲ್ಲಿ ಕರಾಲ, ಕರಾಲ ಅಂತಂದರೆ ಭಯಂಕರವಾದಂಥದ್ದು ಅಂತ ಅರ್ಥ. ಭಯಂಕರವಾದದ್ದು ಯಾವುದು ಅಂತಂದರೆ ಕಾಲ. ಕಾಲ ಅಂತಂದರೆ ಸಮಯ ಅಥವಾ ಮೃತ್ಯು ಅಂತ ಅರ್ಥ. ಸಂಸಾರ ಎನ್ನುವಂತಹ ಈ ಸಮುದ್ರದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಸಮಯ ಕಳೆದು ಹೋಗ್ತಾ ಇದೆ, ಪ್ರತಿಕ್ಷಣ ಮೃತ್ಯು ಹತ್ತಿರವಾಗುತ್ತಾ ಇದೆ. ಆ ಮೃತ್ಯುವಿನ ಅಥವಾ ಕಾಲ ಎನ್ನುವಂತಹ ನಕ್ರ, ಕಾಲವನ್ನು ನಕ್ರನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ನಕ್ರ ಅಂತಂದರೆ ಮೊಸಳೆ ಅಂತ ಅರ್ಥ. ಕಾಲ ನಕ್ರಗ್ರಹ, ಮೊಸಳೆಯ ಬಾಯಲ್ಲಿ, ಕಾಲ ಎನ್ನುವಂತಹ ಮೊಸಳೆಯ ಬಾಯಲ್ಲಿ ಗ್ರಸನ ನಿಗ್ರಹ ವಿಗ್ರಹಸ್ಯ. ಗ್ರಸನ ಅಂತಂದರೆ ಕಚ್ಚಲ್ಪಡುವುದು ಅಂತ ಅರ್ಥ, ಅಥವಾ ಸೀಳಲ್ಪಡುವುದು ಅಂತ ಅರ್ಥ. ನಿಗ್ರಹ ಅಂತಂದರೆ ಶರೀರವನ್ನು ಉಳ್ಳಂತಹ ನಾನು ನಿಗ್ರಹಿಸಲ್ಪಟ್ಟಿದ್ದೀನಿ ಕಾಲನಿಂದ. ನಾನು ಹೇಗೆ ಸಿಕ್ಕಾಕೊಂಡಿದ್ದೀನಿ ಅಂತಂದರೆ, ರಾಗರಸನ ಉರ್ಮಿ ನಿಪೀಡಿತಸ್ಯ. ರಾಗ, ರಾಗ ಅಂತಂದರೆ ಮಮಕಾರ ಅಂತ ಅರ್ಥ, ಅಥವಾ ಆಸೆ ಅಂತ. ಆಸೆ ಮತ್ತು ರಸನ, ರುಚಿ, ಆಸೆ ಮತ್ತು ರುಚಿ ಎನ್ನುವಂತಹ ಉರ್ಮಿ, ಉರ್ಮಿ ಅಂತಂದರೆ ಅಲೆ ಅಂತ ಅರ್ಥ. ಈ ಎರಡು ಅಲೆಗಳಿಂದ ನಿಪೀಡಿತಸ್ಯ, ಪೀಡಿತನಾಗಿದ್ದೇನೆ, ಹೊಡೆಯಲ್ಪಟ್ಟಿದ್ದೇನೆ. ವ್ಯಗ್ರಸ್ಯ, ವ್ಯಗ್ರನಾಗಿದ್ದೇನೆ, ಭೀತನಾಗಿದ್ದೇನೆ, ಭಯವನ್ನು ಹೊಂದಿದ್ದೇನೆ. ಅಂತಹ ನನಗೆ ಲಕ್ಷ್ಮೀ ನೃಸಿಂಹ ನಿನ್ನ ಕರಗಳ ಆಶ್ರಯವನ್ನು ನೀಡು ಅಂತ ಕೇಳಲಾಗ್ತಾ ಇದೆ. ಸಂಸಾರಕ್ಕೆ ಕಾರಣ ಏನು ಅಂತಂದರೆ, ನಮ್ಮಲ್ಲಿರುವಂತಹ ಮಮಕಾರವೇ ಕಾರಣ. ನಮ್ಮ ಬಂಧನಕ್ಕೆ ನಾವು ಕಟ್ಟಿಕೊಂಡಂತಹ ಬಯಕೆಗಳೇ ಕಾರಣವಾಗಿರುವಂಥದ್ದು. ಹಾಗಾಗಿ ನನ್ನನ್ನು ನೀನು ಕಾಪಾಡು ಪರಮಾತ್ಮ ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಲುವಾಗಿ. ನಾಳೆ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.